ದಿನಾಲು ಮುಂಜಾನೆ ನಾಷ್ಟಾಕ್ಕ ಏನ್ ಮಾಡುದಪ್ಪ ಅಂತೇಳಿ ಚಿಂತೆ ಮಾಡೋರ್ಗೆ ಇವತ್ತಿನ ರೆಸಿಪಿ ಐತಲ್ರಿ ಗ್ಯಾರಂಟಿ ಹೆಲ್ಪ್ ಆಗತ್ತ. ಮೊದಲ ಈಗ ಒಂದ್ ಪಾತ್ರೆ ಒಳಗೆ 2 ಕಪ್ಪಷ್ಟು ಅಕ್ಕಿ ಹಾಕಾಕತ್ತೀನ್ರಿ. ಇದು ದೋಸೆ ಅಕ್ಕಿ. ನೀವು ಬೇಕಂದ್ರೆ ರೇಷನ್ ಅಕ್ಕಿನೂ ಬಳಸ್ಬೋದು. ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ರಾ ರೈಸ್ ಬಳಸಿದ್ರು ನಡಿತೈತಿ. ಆಮೇಲೆ ಇನ್ನೊಂದ್ ಪಾತ್ರೆ ಒಳಗೆ ಒಂದ್ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಮತ್ತು ಒಂದ್ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು ಹಾಕಾಕತ್ತೀನ್ರಿ. ಉದ್ದಿನ ಕಾಳು ಬದ್ಲಿ ಉದ್ದಿನ ಬೇಳೆನೂ ಬಳಸ್ಬೋದು. ನನ್ನ ಕಡೆ ಇತ್ತಪ್ಪ ಅಂತೇಳಿ ಹಾಕಾಕತ್ತೀನಿ. ಅರ್ಧ ಅರ್ಶಿಣ ಬೇರ್ನ ಜಜ್ಜಿ ಹಾಕಾಕತ್ತೀನ್ರಿ. ಇವನ್ನೆಲ್ಲ ಒಂದ್ 2-3 ಸಲ ಸ್ವಚ್ಛಂಗೆ ತೊಳೆದ್ಬಿಟ್ಟು 4-5 ತಾಸು ನೆನೆಸಿಡ್ಬೇಕು. ನಿಮ್ಮ ಕಡೆ ಅರ್ಶಿಣ ಬೇರ್ ಇಲ್ಲ ಅಂತಂದ್ರೆ ಸ್ವಲ್ಪ ನೀವು ಅರ್ಶಿಣ ಪುಡಿನೂ ಬಳಸ್ಬೋದು. ಹಂಗ ಒಂದು ಅರ್ಧ ಕಪ್ಪಷ್ಟು ಪೇಪರ್ ಅವಲಕ್ಕಿನ ತೊಳೆದು ನೆನೆಸಿಡಾಕತ್ತೇನ್ರಿ. ರುಬ್ಬಕ್ಕಿಂತ ಮೊದಲ ಅಕ್ಕಿಯೊಳಗಿನ ನೀರೆಲ್ಲ ಬಸಿದು ತೆಗೆದ್ಬಿಟ್ಟು ಈಗ ಇದ್ರಾಗ 1 ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ, ಆಮೇಲೆ ನೆಂದಿದ್ದ ಅವಲಕ್ಕಿ, ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಮತ್ತು ನೆಂದಿದ್ದು ಮೆಂತೆ ಮತ್ತು ಉದ್ದಿನ ಕಾಳು ಇತ್ತಲ್ರಿ ಅದ್ರಾಗಿದ್ದ ನೀರು ಬಸಿದು ಇದ್ರಾಗ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಬೇಕು. ಮೆಂತೆ ಭಾಳ ಕಹಿ ಇರುತ್ತಲ್ರಿ ಅದಕ್ಕೆ ಈ ರೆಸಿಪಿಗೆ ಸ್ವಲ್ಪ ಬೆಲ್ಲ ಹಾಕ್ತಾರ. ನಿಮ್ಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ರಿ. ಸ್ವಲ್ಪ ನೀರು ಹಾಕಿ ಎಲ್ಲ ಸಾಮಗ್ರಿನ ಚಂದಂಗೆ ನುಣ್ಣಗೆ ರುಬ್ಕೊಂಡಿ ನೋಡ್ರಿ. ಲಕ್ಷ ಇಲ್ಲಿ ಭಾಳ ನೀರು ಹಾಕಬಾರ್ದು ರುಬ್ಬು ಮುಂದೆ. ರುಬ್ಬಿದ ಹಿಟ್ಟನ್ನ ಹಿಂಗೆ ಕೈಲೇ ಒಂದೇ ಡೈರೆಕ್ಷನ್ನಾಗ ಸ್ವಲ್ಪ ಹೊತ್ತನ ಚಲೋತ್ತಂಗೆ ಮಿಕ್ಸ್ ಮಾಡಬೇಕು. ನಮ್ಮ ಕೈ ಬಿಸಿ ಶಾಖಕ್ಕೆ ಹಿಟ್ಟು ಭಾಳ ಚಂದ ಹುಳಿ ಬರ್ತೈತ್ರಿ. ಚಂದಂಗೆ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಮುಚ್ಚಿ ಒಂದು 8 ತಾಸು ಇದನ್ನ ಹುಳಿ ಬರೋಕೆ ಬಿಡಬೇಕು. ನಾನು ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದೆ, ಈಗ ಮುಂಜಾನೆ ಆಗೈತಿ. ಹಿಟ್ಟು ನೋಡ್ರಿ ಎಷ್ಟು ಚಂದ ಹುಳಿ ಬಂದೈತಿ. ಇದೇ ಹಿಟ್ಟಲೇ ಬೇಕಂದ್ರೆ ನೀವು ದೋಸೆನೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋದಂಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈಗ ಪಡ್ಡಿಗೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು ಸಣ್ಣ ಕಡಾಯಿಯೊಳಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹೊತ್ತು ಇವನ್ನ ಹುರಿಬೇಕು. ಆಮೇಲೆ ಹಸಿ ಖಾರ ಹಾಕಿ ಒಂದು 10-15 ಸೆಕೆಂಡ್ ಹುರಿದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡ್ರಿ. ಒಗ್ಗರಣೆ ಪೂರ ತಣ್ಣಗಾದ್ಮೇಲೆ ಹಿಟ್ನ್ಯಾಗ ಹಾಕ್ರಿ. ಇದ್ರ ಜೋಡಿ ತುರಿದಿದ್ದ ಕ್ಯಾರೆಟು, ತುರಿದಿದ್ದ ಹಸಿ ಶುಂಠಿ, ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿದ್ರೆ ಪಡ್ಡಿಗೆ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಮಾಮೂಲಿ ನೀವು ಹೆಂಗೆ ಪಡ್ಡು ಮಾಡ್ತಿರಲ್ರಿ ಹಂಗೆ ಇವನ್ನ ಮಾಡ್ಕೋಬೋದು. ಆದ್ರೆ ಈ ಪಡ್ಡಿಗೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಬೇಕು, ಎಣ್ಣೆ ಬಳಸ್ಬೇಡ್ರಿ. 2 ಕಡೆ ಗರಿ ಗರಿ ಆಗೋ ತನಕ ಚಲೋತ್ತಂಗೆ ಬೇಯಿಸಿದ್ರೆ ಮಸ್ತ್ ಗರಿ ಗರಿ ಬಿಸಿ ಬಿಸಿ ಮೆಂತೆ ಪಡ್ಡು ರೆಡಿ.